ರುದ್ರೇಶ್ ಕಹಳೆ ಸಮಾಜ ಸೇವಕರು ಕರುನಾಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಇವರ ಕುರಿತ ವಿಟಿ ಇದೆ. ವಿಟಿ ಪ್ಲೀಸ್. ರುದ್ರೇಶ್ ಕಹಳೆ ಹೋರಾಟಗಾರ, ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ರುದ್ರೇಶ್ ಕರುನಾಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಂತರ ರುದ್ರೇಶ್ ಕಹಳೆ ಎಂಬ ಹೆಸರಿಂದಲೇ ಖ್ಯಾತಿ ಪಡೆದವರು. ಹುಟ್ಟಿದ್ದು ಬಡ ಕುಟುಂಬದಲ್ಲಿ. ಹಾರೋ ಶಿವನಹಳ್ಳಿ ಹುಟ್ಟೂರು. ಹೆಚ್ಚು ಓದಿದವರೇನಲ್ಲ. ಹೋರಾಟವನ್ನೇ ಬದುಕಾಗಿಸಿಕೊಂಡಿರುವ ರುದ್ರೇಶ್ ಯಾರಿಗೋ ಏನೋ ಸಂಕಷ್ಟ ಎಂದು ಗೊತ್ತಾದರೆ ಹುಡುಕಿಕೊಂಡು ಹೋಗಿ ಸಹಾಯ ಮಾಡುವ ವ್ಯಕ್ತಿತ್ವ. ಹೀಗೆ ನೆರವು ಪಡೆದವರು ಸಾವಿರಾರು ಜನರಿದ್ದಾರೆ. ರಾಜಕೀಯ ಮಹತ್ವಾಕಾಂಕ್ಷೆಯೂ ಇರುವ ರುದ್ರೇಶ್ ಕಹಳೆ ಕರ್ಮಭೂಮಿಯನ್ನಾಗಿ ಆರಿಸಿಕೊಂಡಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಕ್ಷೇತ್ರವನ್ನ. ಸಿನಿಮಾ ನಿರ್ಮಾಪಕರೂ ಆಗಿರುವ ರುದ್ರೇಶ್ ಕಹಳೆ ಮೂಡಿಗೆರೆಯಲ್ಲಿ ನೂರಾರು ಹೋರಾಟ ಸಂಘಟಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಲೇ ಇದ್ದಾರೆ. ಸಂಕಷ್ಟ ಎಂದು ಬಂದವರಿಗೆ ಮಿಡಿಯುವ ಹೃದಯವಂತನಾಗಿರುವ ರುದ್ರೇಶ್ ಕಹಳೆ ಮೂಡಿಗೆರೆಯಲ್ಲಿ ಮೈಮರೆತು ನಿಂತಿರುವ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಕಾಡುತ್ತಾರೆ. ರುದ್ರೇಶ್ ಕಹಳೆ ಅವರಿಗೆ ಭೀಮ್ ರತ್ನ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬೆಂಕಿಯಲ್ಲಿ ಬೆಂದರೂ ಕೂಡ ನಮಗೆಲ್ಲ ಬೆಂಕಿಲಿ ಬೆಳಕು ಕೊಟ್ಟಂಥ ಮಹಾತ್ಮ ಅವರು. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಭಾರತ ರತ್ನ ಅವರ ಹೆಸರಲ್ಲಿ ನಾನು ಇವತ್ತು ಭೀಮರತ್ನ ಅವಾರ್ಡ್ ತೊಗೊಂಡಿರೋದು ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆಯ ವಿಷಯ. ಇನ್ನೂ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇವತ್ತೊಂದು ದಿನದಿಂದ ಇನ್ನೂ ಹೆಚ್ಚು ಹೋರಾಟಗಳನ್ನ, ಇನ್ನೂ ಹೆಚ್ಚು ಸಮಾಜ ಸೇವೆಗಳನ್ನ ಖಂಡಿತ ಮಾಡ್ತೀನಿ. ಮುಂದಿನ ಅವಾರ್ಡಿಯನ್ನು ನೋಡುವಂತಹ ಸಮಯ. ರಾಜಶೇಖರ್ ಶಂಕರ್ ಹೆಂಡಲಗ ಇವರ ಕುರಿತ ಒಂದು ಸ್ಪೆಷಲ್ ವಿಟಿ ಇದೆ. ವಿಟಿ ಪ್ಲೀಸ್. ರಾಜಶೇಖರ ಶಂಕರ್ ಹೆಂಡಲಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊಡಚವಾಡ ಗ್ರಾಮದವರು. ಕಡು ಬಡತನದಲ್ಲೇ ಹುಟ್ಟಿದ ರಾಜಶೇಖರ ಅವರು ಹಾಸ್ಟೆಲ್ನಲ್ಲಿದ್ದುಕೊಂಡೇ ಶಿಕ್ಷಣ ಪೂರೈಸಿದ್ರು. ಪದವಿ ಪೂರೈಸಿದವರಿಗೆ ಉದ್ಯೋಗ ಸಿಕ್ಕಿದ್ದು ಬೆಂಗಳೂರಿನ ಗಾರ್ಮೆಂಟ್ಸ್ಗಳಲ್ಲಿ. ನಂತರ ದೆಹಲಿಯ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾ ದಲಿತ ಸಂಘರ್ಷ ಸಮಿತಿಯ ಸಂಪರ್ಕಕ್ಕೆ ಬಂದರು. ಅಂಬೇಡ್ಕರ್ ಪುಸ್ತಕಗಳು ಪ್ರೇರಣೆ ನೀಡಿದ್ರೆ ಹೋರಾಟಗಳು ರಕ್ತದಲ್ಲೇ ಬೆರೆತು ಹೋದವು. ಹೋರಾಟದಲ್ಲಿ ಭಾಗಿಯಾಗುತ್ತಲೇ ಸ್ವಂತದ್ದೊಂದು ಉದ್ಯಮ ಕಟ್ಟಿದರು. ಬೆಳಗಾವಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದರು. ಹೋರಾಟದ ಹಾದಿಯಲ್ಲಿ ನೂರಾರು ದೇವದಾಸಿ ಮಹಿಳೆಯರಿಗೆ ಜೀವನ ಕಟ್ಟಿಕೊಳ್ಳಲು ನೆರವಾಗಿದ್ದಾರೆ. ಹಕ್ಕಿ ಪಿಕ್ಕಿ ಜನಾಂಗದ ಸಾವಿರಾರು ಜನರಿಗೆ ಸರ್ಕಾರಿ ಸೌಲಭ್ಯ ಸಿಗಲು ಕಾರಣಕರ್ತರಾಗಿದ್ದಾರೆ. ಬಡ ಕಾರ್ಮಿಕರ ಧ್ವನಿಯಾಗಿದ್ದಾರೆ. ರಾಜಶೇಖರ ಶಂಕರ ಹೆಂಡಲಗಿಯವರಿಗೆ ಭೀಮ್ ರತ್ನ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ರಾಜಶೇಖರ್ ಅವ್ರಿಗೆ ಮಹಾನ್ ಒಂದು ವ್ಯಕ್ತಿಗಳ ಒಂದು ಹಸ್ತದಿಂದ ಗ್ಯಾರಂಟಿ ನ್ಯೂಸ್ ಚಾನಲ್ ನನಗೊಂದು ಇದು ಕರ್ನಾಟಕ ಭೀಮರತ್ನ, ಅದು ವಿಶ್ವರತ್ನ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವಾರ್ಡನ್ನು, ಯಾಕಂತಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದುವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವಾರ್ಡನ್ನಾಗಲಿ ಪ್ರಶಸ್ತಿಯನ್ನಾಗಲಿ ಗುರುತಿಸಿಕೊಡುವಂಥ ಕೆಲಸನ ಇನ್ನೂವರೆಗೂ ಯಾರೂ ಮಾಡಿಲ್ಲ. ಅದು ಕೂಡ ನಮ್ಮ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ದವರು ಮಾಡಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಸಮಸ್ತ ಭೀಮ ಬಂಧುಗಳ ಪರವಾಗಿ, ನಾಡಿನ ಭೀಮ ಬಂಧುಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಸರ್. ಪ್ರಶಸ್ತಿ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ, ಹಾಗೇನೆ ಬೆಳಗಾವಿ ಭಾಗದಲ್ಲಿ ಹುಲಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಕೇವಲ ಬೆಳಗಾವಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲೇನೆ ಅವರ ಛಾಪನ್ನ ಮೂಡಿಸಿರುವಂತಹ ಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸರ್ ಒಂದೆರಡು ಮಾತುಗಳನ್ನ ಇದೇ ಸಂದರ್ಭದಲ್ಲಿ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ಸತೀಶ್ ಜಾರಕಿಹೊಳಿ ಸರ್. ಎಲ್ಲರಿಗೂ ಸಂಜೆಯ
ಶುಭ ನಮಸ್ಕಾರಗಳು. ಗ್ಯಾರಂಟಿ ನ್ಯೂಸ್ ಚಾನೆಲ್ ಆಶ್ರಯದಲ್ಲಿ ರಾಜ್ಯದಲ್ಲಿ ವಿವಿಧ ವಲಯಗಳಲ್ಲಿ ಸೇವೆ ಸಲ್ಲಿಸಿದಂಥವ್ರಿಗೆ ಅವ್ರನ್ನ ಗುರುತಿಸಿ ಅವರಿಗೆ ಬಹುಮಾನ ಕೊಡುವಂಥದ್ದು ಇರ್ಬೋದು, ಅವ್ರನ್ನ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನೇತೃತ್ವವನ್ನು ಈ ಸಂಸ್ಥೆಯ ಮುಖ್ಯಸ್ಥರಾದ ಸಹೋದರಿ ರಾಧಾ ಅವರು ಮತ್ತು ಅವರೆಲ್ಲ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಒಂದು ಚಾನೆಲ್ ಮುಖಾಂತರ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ಬಹುಶಃ ನಾವು ಅವ್ರನ್ನ ನೋಡ್ಲಿಕ್ಕೆ ನಾವು ಸಾಧ್ಯ ಆಗಿಲ್ಲ, ಅವ್ರನ್ನ ತಮ್ಮ ಚಾನೆಲ್ ಮುಖಾಂತರ ಗುರುತಿಸಿ ಅವ್ರ ಜೀವನದಲ್ಲಿ ಬಹುಶಃ ಒಂದು ಸ್ಟೆಪ್ಪನ್ನು 2 ಸ್ಟೆಪ್ಪನ್ನು ಮೇಲಕ್ಕೆ ಎತ್ತರಿಸುವಂಥ ಒಂದು ಅವಕಾಶನ ಅವ್ರಿಗೆ ಕಲ್ಪಿಸೋಂಥ ನನ್ನ ಭಾವನೆ. ಈ ಸ್ಟೆಪ್ಗಳಿಂದ ನೀವು ಇನ್ನೂ ಮೇಲೆ ಭಾಳಷ್ಟು ಸ್ಟೆಪ್ಗಳನ್ನ ಹತ್ತಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮನ್ನು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಸಮಾಜ ಸೇವೆ ಇರ್ಬೋದು, ನಿಮ್ಮ ಉದ್ದಿಮೆ ಇರ್ಬೋದು, ರಾಜಕೀಯದ ವಲಯದಲ್ಲಿ ಇರ್ಬೋದು, ಶೈಕ್ಷಣಿಕ ವಲಯದಲ್ಲಿ ನಿಮ್ಮನ್ನು ಗುರುತಿಸಿ ಇವತ್ತು ರಾಜ್ಯಕ್ಕೆ ಪರಿಚಯ ಮಾಡುವಂಥ ಒಂದು ಹೊಸ ಸಂಪ್ರದಾಯವನ್ನು ಆಡಿದ್ದಾರೆ. ಇದನ್ನು ನೀವು ಸದುಪಯೋಗ ಮಾಡ್ಕೋಬೇಕು. ನಿಮ್ಮನ್ನು ಏಕಕಾಲಕ್ಕೆ ಇಡೀ ರಾಜ್ಯಕ್ಕೆ ಗುರುತಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಚಾನೆಲ್ಗೆ ನೀವು ಯಾವಾಗಲೂ ಚಿರಋಣಿ ಆಗಿರಬೇಕು. ಅವರೇನು ನಿಮ್ಮ ಮೇಲೆ ಆಸೆ ಇಟ್ಟು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆ ದಾರಿಯಲ್ಲಿ ಆ ದಿಶೆಯಲ್ಲಿ ವಿಶೇಷವಾಗಿ ಭೀಮರತ್ನ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಮಹಾಪರಿವರ್ತನಾ ದಿವಸ 6ನೇ ತಾರೀಕು ಆಗುವಂಥ ಕಾರ್ಯಕ್ರಮ ಕೂಡ ಹೆಸರು ಇಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಷ್ಟ ಪಟ್ಟಿದ್ದಾರೆ ಅದು ನಿಮಗೆ ಅರಿವು ಬರಬೇಕು. ಈ ಪ್ರಶಸ್ತಿಯಿಂದ ನಿಮ್ಮ ಜೀವನದಲ್ಲಿ ಬೇರೆಯವರಿಗೆ ನಾನು ನನ್ನ ಸೇವೆ ಮುಡಿಪಾಗಿರ್ಬೇಕು ಅನ್ನೋದು ಆ ಜ್ಞಾನ ಬರಬೇಕಂತ ಬಹುಶಃ ಅದನ್ನು ಕಾರ್ಯಕ್ರಮ ಮಾಡಿದಂತ ನಾನು ಭಾವಿಸ್ತಾ ಇದ್ದೇನೆ. ಅವ್ರು ಯಾವ ರೀತಿ ತಮ್ಮ ಜೀವನ ಉದ್ದಕ್ಕೂ ದನಿ ಇಲ್ಲದವ್ರಿಗೆ ದನಿ ಕೊಡುವಂಥ ಪ್ರಯತ್ನ ಮಾಡಿದರೆ ಅದು ನಿಮ್ಮಿಂದ ಈ ಗ್ಯಾರಂಟಿ ನ್ಯೂಸ್ ಚಾನೆಲ್ ಬಯಸ್ತಾ ಇದೆ ಅಂತ ನಾನು ಭಾವಿಸಿ, ನೀವೇನಿವತ್ತು ಈ ಪ್ರಶಸ್ತಿಗಾರಾಗಿದ್ದರೆ ನೀವಿನ್ನೂ ಹೆಚ್ಚು ಸಮಾಜ ಸೇವೆ ಮಾಡಿ ಇನ್ನೂ ಹೆಚ್ಚು ಜನಪ್ರಿಯರಾಗುವಂಥ ಅವಕಾಶ ನಿಮ್ಗೆ ಕಲಿಸಿಕೊಟ್ಟಿದೆ ಈ ನ್ಯೂಸ್ ಚಾನೆಲ್ ಅಂತ ಹೇಳುತ್ತಾ, ಸಹೋದರಿ ರಾಧಾ ಅವರ ಹೆಮ್ಮೆ ಚಾನಲ್ ಆಗಿದೆ. ಅವರು ಇದನ್ನು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಗ್ಯಾರಂಟಿ ನ್ಯೂಸ್ ವತಿಯಿಂದ ಒಂದು ಸಣ್ಣ ಗೌರವ ಸನ್ಮಾನ. ಮಾನ್ಯ ಸಚಿವರು ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ ಸರ್. ಕಾರ್ಯಕ್ರಮಕ್ಕೆ ಹುರಿದುಂಬಿಸಿಕೊಂಡು ಬಂದಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಒಂದೆರಡು ಮಾತುಗಳನ್ನ ಆಡಬೇಕು ಛಲವಾದಿ ನಾರಾಯಣ ಸ್ವಾಮಿ ಸರ್. 26 ನವೆಂಬರ್ ಸಂವಿಧಾನ ದಿನಾಚರಣೆ, ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಜ್ಯೋತಿಯನ್ನ ಕಳ್ಕೊಂಡ ದಿನ. ನಾವು ಎಂತ ಒಂದು ಕಾರ್ಯವನ್ನ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಿಜಕ್ಕೂ ನಮ್ಮ ಭೀಮನ ಹೆಸರಿನಲ್ಲಿ ಕೊಡ್ತಕ್ಕಂಥ ಈ ಪ್ರಶಸ್ತಿ ನಿಜಕ್ಕೂ ಸಾರ್ಥಕ. ಇಂಥ ಒಂದು ಇದನ್ನ ಗ್ಯಾರಂಟಿ ಟಿವಿ ಮಾಡ್ತಾ ಇದ್ದಾರೆ. ನನ್ನನ್ನು ಕರೆದಾಗ ನನಗೆ ಸಂತೋಷ ಆಯ್ತು. ಅದಕ್ಕೆ ಇವತ್ತು ಪ್ರಾರಂಭದಿಂದಲೇ ಬಂದೆ, ಅಂತ್ಯದವರೆಗೂ ಇದ್ದೇನೆ ಅನ್ಕೊಳ್ತೀನಿ. ನೀವು ಮುಂದುವರಿಸಿದ್ರೆ ನಂದೇನು ಚಿಂತೆ ಇಲ್ಲ, ಹೋಗ್ಬೇಕಾಗಿದೆ. ಆದ್ರೆ ಒಂದು ಹೇಳಬೇಕು, ಈ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಗುರುತಿಸಿ ಸರ್ಕಾರಗಳು ಕೊಡಬೇಕು. ಆದ್ರೆ ನೀವು ಕೂಡ ಪ್ರತಿಭೆಗಳನ್ನು ಗುರುತಿಸ್ತಿರಲ್ಲ, ಬಹಳ ಸಂತೋಷ. ನನಗೆ ಇವತ್ತಿನ ನೀವು ಕೊಡ್ತಕ್ಕಂಥ ಈ ಹತ್ತಿರವಾಗಿದ್ದು ಬಹಳ. ಎಲ್ಲರೂ ನಾನೇನು ಬೇರೆಯವರೆಗೂ ಕೊಟ್ಟಿದ್ದು ಸರಿ ಅಂತ ಹೇಳೋದಿಲ್ಲ, ಅದು ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ಅನೇಕರಿಗೆ ಇವತ್ತು
ಅಕ್ಷರ ನೀಡಬೇಕು, ಅವರ ಜೀವನದಲ್ಲಿ ಬದಲಾವಣೆಗಳನ್ನ ತರಬೇಕು ಅಂತ ಕೆಲಸವನ್ನು ಮಾಡಿದ. ನೀವು ದಾಸಯ್ಯನವರನ್ನು ಗುರುತಿಸಿದ್ರಲ್ಲ, ಐ ಆಮ್ ರಿಯಲಿ ಹ್ಯಾಪಿ ಟು. ಯಾಕೆಂದ್ರೆ ದಾಸಯ್ಯ ಅನ್ನೋರು ಎಷ್ಟು ಜನರಿಗೆ ಅದು ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಹುಡುಕಿ KPSC ಮೆಂಬರ್ ಆದ್ರೆ ಇವತ್ತು ಏನ್ ಹೇಳ್ತಾರೆ, ಹಣ ಕೊಟ್ರೆ ಕೆಲಸ ಅಂತಾರೆ. ಆದ್ರೆ ಅವ್ರ ಕಾಲದಲ್ಲಿ ನಾನು ನೋಡಿ, ಯಾರು ಬಡವರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ, ಯಾರು ತಂದೆ ತಾಯಿ ಅವ್ರನ್ನ ಓದಿಸ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ ಅಥವಾ ತಂದೆ ತಾಯಿ ಇಲ್ಲ, ಗುರುತಿಸಿ ಇವತ್ತು ಕೆಲಸ ಕೊಡಿಸಿದ್ರಲ್ಲ, ಅವರಿವತ್ತು AS IAS ಕೂಡ ಆಗಿದ್ದಾರೆ. ಅವ್ರು ಯಾರು ಎಷ್ಟು ನೆನೆಸ್ತಾರೋ ಗೊತ್ತಿಲ್ಲ. ಇದು ನಿಜವಾದ ಸೇವೆ. ಅಂಥವ್ರನ್ನ ಗುರುತಿಸಿದ್ದು ನನಗೆ ಎಲ್ಲಾ ಚಾನಲ್ಗಳು ನೀವು ನೋಡಿರ್ಬಹುದು. ಇದನ್ನ ಸ್ತ್ರೀ ಚಾನಲ್ ಅಂದ್ರೂ ಕೂಡ ತಪ್ಪಿಲ್ಲ. ಅದ್ರಲ್ಲಿ ನೀವು ನೋಡ್ರಿ, 75% ಎಲ್ಲ ಕಡೆ 33% ಅಂತ ಕೇಳ್ತಾರೆ. ಇವ್ರು 75% ಸ್ತ್ರೀಯರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು, ಇನ್ನೂ ಇದು ಹೆಚ್ಚಾಗಿ ಬೆಳೀಲಿ, ಜನರಿಗೆ ಇದರದ ಸಾರ್ಥಕತೆ ಸಿಗಲಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ. ಇವತ್ತಿನ ಈ ಸಭೆಗೆ ನನ್ನನ್ನು ಕರೆದು ಎರಡು ಮಾತಾಡ್ಲಿಕ್ಕೂ ಮತ್ತು ಇದರಲ್ಲಿ ಪಾಲ್ಗೊಳ್ಳಿಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಗೌರವ ಸನ್ಮಾನ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ನಿಮ್ಮ ಕಡೆಯಿಂದ. ಒಂದೆರಡು ಮಾತುಗಳನ್ನು ಆಡಬೇಕು ಈ ಸಂದರ್ಭದಲ್ಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದ್ರೆ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯಾಗಿ ನಾನು ಬಂದೆ. ನನಗೆ ಬುದ್ಧಿ ಬಂದಾಗಲಿಂದನೂ ನಾನು ಬಾಬಾ ಸಾಹೇಬರ ಲೈನ್ಗಳನ್ನ ತುಂಬ ಇನ್ಸ್ಪೈರ್ ಆಗಿ ಬದುಕ್ತಾ ಇದ್ದೀನಿ. ಸೊ ಅದಕ್ಕಾಗಿ ನನಗೆ ತುಂಬ ಜನ ಶತ್ರುಗಳು, ಆದರೆ ನಾನು ಅವ್ರಿಗೆ ಗುಲಾಮ್ನಾಗಲ್ಲ, ಆಗೋದು ಇಲ್ಲ ಯಾವತ್ತೂ. ಏನೂ ಮಾಡೋಕ್ಕಾಗಲ್ಲ. ಅವ್ರನ್ನ ಫಾಲೋ ಮಾಡಿದಾಗ ಶತ್ರುಗಳು ಜಾಸ್ತಿ ಹುಟ್ಟುತ್ತಾ ಇರ್ತಾರೆ. ಹಂಗೆ ಇರೋ ಜಾಗದಲ್ಲೇ ಹುಟ್ಟುಬಿಡ್ತಾರೆ. ಬಟ್ ಅಲ್ಲಿಗೂ ನಾನು ಗುಲಾಮ ಆಗಲಿಲ್ಲ. ಅಲ್ಲಿಂದ ಹೊರಗಡೆ ಬಂದು ಇವತ್ತು ಅವ್ರು ಬರೆದಿರೋ ಸಂವಿಧಾನನ ನಂಬಿ ನಾನು ಜೀವನ ಮಾಡ್ತಾ ಇದ್ದೀನಿ. ನಾನು ತುಂಬ ಅವ್ರನ್ನ ಅನುಸರಿಸ್ತೀನಿ. ನನಗೆ ಇನ್ನೊಬ್ಬ ಪ್ರೀತಿಯ ಗೆಳೆಯ ಮೌರ್ಯ, ಬಾಮ್ಮ ಇಲ್ಲಿ ಬಾಯಲ್ಲಿ ದೊಡ್ಡ ನನ್ನೊಟ್ಟಿಗೆ ಯಾವಾಗಲೂ ಸದಾ ಬಾಬಾ ಸಾಹೇಬ್ರನ್ನ ಜ್ಞಾಪಿಸೋಕ್ಕೆ, ಅವರ ನಡೆ ನುಡಿಗಳನ್ನ, ಅವರ ಯೋಚನೆಗಳನ್ನ, ಚಿಂತನೆಗಳನ್ನ ಜ್ಞಾಪಿಸುವಂಥ ಮೌರ್ಯ ನಾನು ಯಾವಾಗಲೂ ಜ್ಞಾಪಿಸ್ಕೋತೀನಿ. ನನಗೆ ಸದಾ ನಾನು ಕೆಲವು ವಿಷಯ ಓದದೇ ಇರೋದನ್ನು ತಿಳಿಸುವಂಥ ನನ್ನ ಒಬ್ಬ ಒಳ್ಳೆಯ ತಮ್ಮ ಅಂತ ಕೂಡ ಹೇಳ್ಬೋದು. ಮತ್ತು ಬಾಬಾ ಸಾಹೇಬರ ಅನ್ಯಾಯಿ ಕೂಡ. ನಾನು ಆ ವಿಷಯದಲ್ಲಿ ಸತೀಶ್ ಅಣ್ಣ ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಅವ್ರ ಮಾತುಗಳು ಎಲ್ಲವೂ ಸಮಾನತೆ ಬಗ್ಗೆನೇ ಇರುತ್ತೆ. ಅದನ್ನು ನನಗೆ ಯಾವಾಗಲೂ ಖುಷಿ. ಅದರದನ್ನೇ ಪಾಲಿಟಿಷಿಯನ್ ಅವ್ರು ಮಾತಾಡೋ ಮಾತು ಸಮಾನತೆ ಬಗ್ಗೆ. ಅವರು ಸ್ಮಶಾನದಲ್ಲಿ ಹೋಗಿ ಕೆಲವು ಹುಟ್ಟಿದಬ್ಬನ ಆಚರಿಸ್ಕೊಳ್ಳೋದು, ಅದೆಲ್ಲ ನಾನು ಕೂಡ ಆಚರಿಸ್ತೀನಿ. ಹಂಗಾಗಿ ನನಗೆ ತುಂಬ ಸಂತೋಷ ಅವ್ರನ್ನ ನೋಡಿದಾಗೆಲ್ಲನೂ. ನಾನು ಈಗ ಕೇಳಿದೆ, ಅಣ್ಣ ನೀವು ಹುಟ್ಟಿದಾಗಿಂದ ಹಿಂಗೇನ ಜಾಸ್ತಿ ಮಾತಾಡಲ್ವ ಅಂದರೆ ಅಂದರು. ಆದರೆ ನಿಮ್ಮ ಕೆಲಸ ಈ ಜಗತ್ತಿರೋವರೆಗೂ ಶಾಶ್ವತವಾಗಿ ಉಳಿಯುವಂಥದ್ದಾಗಿದೆ, ಆಗುತ್ತೆ ಕೂಡ ಮುಂದೆ. ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಶಿವಸ್ವಾಮಿ ಅವರಿಗೆ, ನಮ್ಮ ಲೇಡಿ ಟೈಗರಸ್ ರಾಧೇಗೌಡರಿಗೆ ಯಾವಾಗಲೂ ತಿಳಿಸ್ತೀನಿ. ಈ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಜೈ ಭೀಮ್. ಮುಂದಿನ ಅವಾರ್ಡಿಯನ್ನ ನೋಡುವಂತಹ ಸಮಯ. ರಾಂಪುರ ನಾಗೇಶ್, ಸಮಾಜ ಸೇವಕರು, ಕರ್ನಾಟಕ ಸ್ವಾಭಿಮಾನಿ ಸೇವೆ, ಇವರ ಕುರಿತಾದ ಒಂದು ಸ್ಪೆಷಲ್ ವಿಟಿ ಇದೆ. ವಿಟಿ ಪ್ಲೀಸ್.
ರಾಂಪುರ ನಾಗೇಶ್ ಉದ್ಯಮಿಯೂ ಹೌದು, ಸಮಾಜ ಸೇವಕರೂ ಹೌದು, ಹೋರಾಟಗಾರರೂ ಹೌದು, ರಾಜಕಾರಣಿಯೂ ಹೌದು. ಮೆಡಿಕಲ್ ಲ್ಯಾಬ್ ಓದಿದ್ದ ರಾಂಪುರ ನಾಗೇಶ್ ಸ್ವಂತ ಮೆಡಿಕಲ್ ಲ್ಯಾಬ್ ಸ್ಥಾಪಿಸಿದ್ರು. ಸರ್ಕಾರಿ ಕೆಲಸವನ್ನ ಬಿಟ್ಟು ಸಮಾಜ ಸೇವೆಗೆ ಇಳಿದವರು. ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮೈದುಂಬಿಕೊಂಡಿದ್ದ ನಾಗೇಶ್ ಲಾಯರ್ ಆಗಬೇಕೆಂಬ ಕನಸನ್ನು ಈಡೇರಿಸಿಕೊಂಡರು. ಟೆಕ್ಸ್ಟೈಲ್ ಉದ್ಯಮ ಸ್ಥಾಪಿಸಿ ಅಲ್ಲಿಯೂ ಗೆದ್ದಿರುವ ನಾಗೇಶ್ ಕರ್ನಾಟಕ ಸ್ವಾಭಿಮಾನಿ ಸೇನೆ ಸಂಘಟನೆ ಸ್ಥಾಪಿಸಿ ಹೋರಾಟದಲ್ಲಿಯೂ ತೊಡಗಿಸಿಕೊಂಡರು. ಡಿಕೆ ಶಿವಕುಮಾರ್ ಅಭಿಮಾನಿಯಾಗಿರುವ ನಾಗೇಶ್ ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆಯೂ ಇದೆ. ಗೆಲ್ಲಲೇಬೇಕು ಎನ್ನುವ ಛಲ ಇದ್ರೆ ಏನನ್ನಾದರೂ ಸಾಧಿಸಬಹುದು ಅಂತ ನಂಬಿರುವ ರಾಂಪುರ ನಾಗೇಶ್ ಅವರಿಗೆ ಭೀಮ್ ರತ್ನ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಕಂಗ್ರ್ಯಾಚುಲೇಷನ್ ಸರ್, ಅಭಿನಂದನೆಗಳು ನಿಮಗೆ. ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವರ ನೆನಪಿನಾರ್ಥವಾಗಿ ಈ ಕಾರ್ಯಕ್ರಮವನ್ನು ಗ್ಯಾರಂಟಿ ಚಾನಲ್ ಮಾಡ್ತಾ ಇರೋದು ತುಂಬ ಅಭಿನಂದನೆ ಕಾರ್ಯಕ್ರಮ. ವಿಶ್ವಮಾನವನ ಹೆಸರಲ್ಲಿ ಮಾಡ್ತಿರ್ತಕ್ಕಂಥ ಗ್ಯಾರಂಟಿ ಚಾನಲ್ ಮುಂದಿನ ದಿನಗಳಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತೇಳಿ ಅಭಿಲಾಷೆಯಿಂದ ಅಭಿನಂದಿಸ್ತೀನಿ. ತುಂಬ ಒಳ್ಳೆಯದು. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಂಬೇಡ್ಕರ್ ಸಾಹೇಬ್ರ ಥರನೇ ಚಾನಲ್ ಕೂಡ ಹೆಸರಾಗಲಿ ಅನ್ನೋದು ನನ್ನ ಅಭಿಲಾಷೆ ಮತ್ತು ಆಸೆ. ಮುಂದಿನ ಅವಾರ್ಡಿಯನ್ನ ನೋಡುವಂತಹ ಸಮಯ. ಆದಿ ಕರ್ನಾಟಕ ಮುನಿ ವೆಂಕಟಪ್ಪ ಸುರೇಶ್ ರಾಜ್ ಇವರ ಕುರಿತ ಒಂದು ಸ್ಪೆಷಲ್ ವೇಟಿ ಇದೆ. ವೇಟಿ ಪ್ಲೀಸ್. ಸುರೇಶ್ ರಾಜ್ SRS ಸಿಲ್ವರ್ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ. ಈಗ ಇವರು 8 ಉದ್ಯಮಗಳನ್ನು ಸ್ಥಾಪಿಸಿ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಆದರೆ ಇವರ ಆರಂಭಿಕ ಬಂಡವಾಳ ಏನು ಗೊತ್ತೇ? 4,000 ರೂಪಾಯಿಯ ಲೂನಾ. ಹೌದು, 4,000 ರೂಪಾಯಿಯ ಲೂನಾವನ್ನ ಖರೀದಿಸಿ ಕೆಲವೇ ಗಂಟೆಗಳಲ್ಲಿ 500 ರೂಪಾಯಿ ಲಾಭಕ್ಕೆ ಮಾರಿದ್ದೇ ಇವರ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅದಾದ ನಂತರ ಇವರು ಆಟೋ ಕನ್ಸಲ್ಟೆಂಟ್, ರಿಯಲ್ ಎಸ್ಟೇಟ್, ರೂಫ್ ಟಾಪ್ ಸೋಲಾರ್ ಕಂಪನಿ, ಕೋಳಿ ಫಾರ್ಮ್, ಗುಲಾಬಿ ರಫ್ತು, ಸರ್ವಿಸ್ ಅಪಾರ್ಟ್ಮೆಂಟ್ ಹೀಗೆ ಹಲವು ಉದ್ಯಮಗಳನ್ನು ಸ್ಥಾಪಿಸಿದ್ದಾರೆ. ಮನೆಯಲ್ಲೊಂದು ಪುಂಗನೂರು ಹಸುವನ್ನ ಸಾಕಿರುವ ಸುರೇಶ್ ಅವರ ಬದುಕು ಕನಸುಗಾರರಿಗೆ ಸ್ಫೂರ್ತಿ ತುಂಬುತ್ತದೆ. ಒಂದು ಕಾಲಕ್ಕೆ 1,500 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದ ಸುರೇಶ್ ರಾಜ್ ಈಗ 100 ಜನರಿಗೆ ಉದ್ಯೋಗ ನೀಡಿರುವ ಕೋಟ್ಯಾಧಿಪತಿ ಉದ್ಯಮಿ. ಸುರೇಶ್ ರಾಜ್ ಅವರಿಗೆ ಭೀಮ್ ರತ್ನ ಪುರಸ್ಕಾರ ನೀಡಲು ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಕಂಗ್ರ್ಯಾಚುಲೇಷನ್. ಗ್ಯಾರಂಟಿ ಟಿ ವಿ ನ್ಯೂಸು ತುಂಬ ಶಾರ್ಟ್ ಟರ್ಮಲ್ಲಿ ಇಷ್ಟು ದೊಡ್ಡ ಅಚೀವ್ಮೆಂಟ್ ಆಗಿರೋದು ನಮಗೆಲ್ಲ ಖುಷಿ ಕೊಡುತ್ತೆ. ಇಡೀ ಕರ್ನಾಟಕದಲ್ಲಿ ಇರೋಂಥ ಜನರಿಗೆ, ಕನ್ನಡಿಗರಿಗೆ. ಅವರಲ್ಲಿ ನಾನು ಬಂದು ಅವಾರ್ಡ್ ತೊಗೊಂಡಿರೋದು ಇನ್ನೂ ಖುಷಿ ಅನಿಸುತ್ತೆ ನನಗೆ. ಅದರಲ್ಲಿ ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ನಾನು ಅವಾರ್ಡ್ ತೊಗೊಂಡಿರೋದು ಇನ್ನೂ ತುಂಬ ತುಂಬ ಖುಷಿ ಆಗುತ್ತೆ. ಇದು ಪ್ರತಿಯೊಬ್ಬರು ಇದನ್ನ ಗುರುತಿಸಿ ನೀವು ಕೊಡ್ತಾ ಇರೋದು ಎಲ್ರಿಗೂ ಏನು ಇವತ್ತು ಅವಾರ್ಡ್ ತಗೊಂಡಲ್ಲ ಅವ್ರಿಗೆಲ್ಲ ಖುಷಿಯಾಗಿದೆ. ಹಾಗೆಯೇ ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿಗಳು ಕೂಡ ಇದ್ದಾರೆ. ಎಸ್ ಬಾಲರಾಜ್ ಗೌಡ ಸರ್ ಇದ್ದಾರೆ, KPCC ಜನರಲ್ ಸೆಕ್ರೆಟರಿ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇವರಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಒಂದು ಪುಟ್ಟ ಗೌರವ ಸನ್ಮಾನ, ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಕಾರ್ಯಕ್ರಮದ ಪ್ರಾರಂಭದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಮುಂದಿನ ಅವಾರ್ಡಿಯನ್ನ ನೋಡುವಂತಹ ಸಮಯ. ಸುಂದರೇಶ್ ಸಮಾಜ ಸೇವಕರು ಇವರ ಕುರಿತ ಒಂದು ವಿಶೇಷ ವೇಟಿ ಇದೆ. ವೇಟಿ ಪ್ಲೀಸ್.
ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿಯವರ ಮಾರ್ಗದರ್ಶನದಲ್ಲಿ 20 ವರ್ಷಗಳಿಂದಲೂ ಸಾಮಾಜಿಕ ಹೋರಾಟದಲ್ಲಿ ಗುರುತಿಸಿಕೊಂಡಿರುವ ಸುಂದರೇಶ್ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುತ್ತಿದ್ದಾರೆ. ಧಾರ್ಮಿಕವಾಗಿಯೂ ತೊಡಗಿಸಿಕೊಂಡಿರುವ ಸುಂದರೇಶ್ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಗೌತಮ ಕ್ಷೇತ್ರದ ಭಕ್ತ ಸೇವಕರು ಹೌದು. ಸುಂದರೇಶ್ ಅವರಿಗೆ ಭೀಮ್ ರತ್ನ ಗೌರವ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಅಭಿನಂದನೆಗಳು ಸುಂದರೇಶ್ ಅವರಿಗೆ. ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಕರ್ನಾಟಕ ಭೀಮ್ ರತ್ನ ಅವಾರ್ಡ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಬಹಳಷ್ಟು ನನಗೆ ಹೆಮ್ಮೆ ಅನ್ಸೋದು, ನಾವು ಹುಟ್ಟಿನಿಂದ ನಾವು ಯಾರನ್ನ ಆದರ್ಶವಾಗಿ ಯಾರ ಜೀವನನ ನಾವು ಪ್ರೇರಣೆಯಾಗಿ ತೆಗೆದುಕೊಂಡ್ಬಂದ್ರು, ಇವತ್ತು ಅಂಥ ಮಹಾನ್ ನಾಯಕನ ವಿಶ್ವ ಮಾನವತಾವಾದಿ ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪ್ರಶಸ್ತಿನ ಗ್ಯಾರಂಟಿ ನ್ಯೂಸ್ ಚಾನಲ್ ಕಡೆಯಿಂದ ನಮಗೆ ನೀಡಿರ್ತಕ್ಕಂಥದ್ದು ನನಗೆ ನಿಜಕ್ಕೂ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ನಾನು ಮರೀಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಅವಿಸ್ಮರಣೀಯ ಕ್ಷಣಕ್ಕೆ ಇವತ್ತು ನಾನು ಸಾಕ್ಷಿಯಾಗಿದ್ದೀನಿ. ಜೊತೆಗೆ ಮುಂದಿನ ಅವಾರ್ಡುವಂತಹ ಸಮಯ. ಮಹೇಶ್ ಭೂಪಾಲ್ ಐಹೊಳೆ, ಉದ್ಯಮಿ, ಸಮಾಜ ಸೇವಕರು, ಇವರ ಕುರಿತಾದ ಒಂದು ಸ್ಪೆಷಲ್ ವಿಟಿ ಇದೆ. ವಿಟಿ ಪ್ಲೀಸ್. ಎಷ್ಟು ಖುಷಿ ಆಗತ್ತೆ ಅಂದ್ರೆ ಮೋಸ್ಟ್ಲಿ ನನಗೆ ಮುಂದೆ ಕೆಲಸ ಮಾಡೋಕ್ಕೆ ಭಾಳ ದೊಡ್ಡ ಒಂದು ಪ್ರೇರಣೆ ಆಗೈತಿ. ಅಷ್ಟು ದೊಡ್ಡ ಖುಷಿಯಾಗಿದೆ. ಬಡವರಿಗೆ ಮತ್ತು ನಿರುದ್ಯೋಗಿಗಳಿಗೆ, ಅವಿದ್ಯಾವಂತರಿಗೆ ಶಿಕ್ಷಣ ಒದಗಿಸೋದು ಮತ್ತು ಅವ್ರಿಗೆ ಅವಿದ್ಯಾವಂತರಿಗೆ ಶಿಕ್ಷಣ ಒದಗಿಸಿ ನಿರುದ್ಯೋಗಿಗಳಿಗೆ ಕೆಲಸ ಒದಗಿಸೋದು ಮುಂದಿನ ನಮ್ಮ ಗುರಿ ಐತಿ. ನಮ್ಮದು ವೈದ್ಯಕೀಯ ಮತ್ತು ಆರೋಗ್ಯ ಜೊತೆಗೆ ಶಿಕ್ಷಣ ಇವು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡತ್ತೀವಿ. ಹಾಗೆಯೇ ಮುಂದಿನ ಅವಾರ್ಡಿಯನ್ನ ನೋಡುವಂತಹ ಸಮಯ. ಶ್ರೀನಿವಾಸ್ ಜಿ, ಸಮಾಜ ಸೇವಕರು, ಇವರ ಕುರಿತಾದಂತ ಒಂದು ಸ್ಪೆಷಲ್ ವಿಟಿ ಇದೆ. ವಿಟಿ ಪ್ಲೀಸ್. ಶ್ರೀನಿವಾಸ್ ಜಿ ಉದ್ಯಮಿಯೂ ಹೌದು, ಸಮಾಜ ಸೇವಕರೂ ಹೌದು. ಓದಿದ್ದು SSLCಯೇ ಆದರೂ ಜೀವನದಲ್ಲಿ ಸಾಧಿಸಿದ್ದು ಬಹಳಷ್ಟು. ತಂದೆ ಗಣೇಶಪ್ಪ, ತಾಯಿ ನರಸಮ್ಮನವರ ಬದುಕೆ ಇವರಿಗೆ ಆದರ್ಶ. ಹುಟ್ಟಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ. ತಂದೆ ನಡೆಸುತ್ತಿದ್ದ SLV ಬ್ರಿಕ್ಸ್ ಫ್ಯಾಕ್ಟರಿಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದ ಕೀರ್ತಿ ಶ್ರೀನಿವಾಸ್ ಅವರದು. ಉದ್ಯಮಿಯಾಗಿ ಗೆಲ್ಲುತ್ತಲೇ ಹೋದ ಶ್ರೀನಿವಾಸ್ ಅವರಿಗೆ ದೇವರು ಕೈತುಂಬ ಕೊಟ್ಟಿದ್ದನ್ನ ಬಡವರಿಗೆ ಹಂಚಬೇಕು ಎನ್ನುವ ಮನಸ್ಸು. ಬಡ ಮಕ್ಕಳ ಶಿಕ್ಷಣಕ್ಕೆ, ಆರೋಗ್ಯ ಸಂಬಂಧಿ ಸಮಸ್ಯೆ ಇರುವ ಬಡವರಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ.
ಕೋವಿಡ್ ಕಾಲದಲ್ಲಿ ಇವರ ಸೇವೆಯಂತೂ ಊಹೆಗೂ ನಿಲುಕದ್ದು. ಜೊತೆಗೆ ಕನ್ನಡ ಸಂಘಟನೆ ಹಾಗೂ ದಲಿತ ಸಂಘಟನೆಗಳ ಮೂಲಕ ಹೋರಾಟದಲ್ಲೂ ಗುರುತಿಸಿಕೊಂಡಿದ್ದಾರೆ. ರಾಜಕೀಯ ಮಹತ್ವಾಕಾಂಕ್ಷೆಯೂ ಇರುವ ಶ್ರೀನಿವಾಸ್ ಜನ ಮೆಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಶ್ರೀನಿವಾಸ್ ಅವರಿಗೆ ಭೀಮ್ ರತ್ನ ಪುರಸ್ಕಾರ ನೀಡುತ್ತಿರುವುದು ಗ್ಯಾರಂಟಿ ನ್ಯೂಸ್ಗೂ ಹೆಮ್ಮೆಯ ವಿಷಯ. Congratulations, Srinivas ji, sir. ಸಂತೋಷ ಆಯ್ತು ಸರ್, ನಮಗೆ ತುಂಬ ಸಂತೋಷ. ಅಪ್ಪನ ಹೆಸರು ತೊಗೊಬೇಕಂದ್ರೆ ಪುಣ್ಯ ಮಾಡಿದ ನಾವೆಲ್ಲ. ಆ ದಾದಿಲಿ ಬೆಳೆದು ಇವತ್ತು ಕೊಟ್ಟಿದ್ದು ನಿಮ್ಮ ಗ್ಯಾರಂಟಿ ಟಿ ವಿಯವ್ರು ಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಇತ್ತು. ನಾನೊಬ್ಬ ಇದರಿಂದ ಮುಂದೆ ತಂದು ಗುರುತಿಸಿ ನನ್ನ ಮಟ್ಟಕ್ಕೆ ತಂದಿತ್ತು ನಿಮ್ಮ ಗ್ಯಾರಂಟಿ ಟಿ ವಿಯವರಿಗೆ ಧನ್ಯವಾದ. ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಕರ್ನಾಟಕ ಭೀಮ್ ರತ್ನ ಅವಾರ್ಡ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಈ ಒಂದು ಪ್ರಶಸ್ತಿಯ ಮೂಲಕ ಇವರ ಸಾಧನೆ ಮತ್ತಷ್ಟು ಉತ್ತುಂಗಕ್ಕೇರಲಿ, ಮತ್ತಷ್ಟು ಸಾಧನೆ ಮಾಡುವಂತಹ ಛಲ ಹುಟ್ಟಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಗ್ಯಾರಂಟಿ ನ್ಯೂಸ್ ಪ್ರೆಸೆಂಟ್ಸ್ ಕರ್ನಾಟಕ ಭೀಮ್ ರತ್ನ ಅವಾರ್ಡ್ 2025. ಪ್ರಾಯೋಜಕರು AVR ಎಂಟರ್ಟೈನ್ಮೆಂಟ್ಸ್, ಸಹ ಪ್ರಾಯೋಜಕರು SLN ಆಯಿಲ್ ಅಂಡ್ ಫುಡ್ ಇಂಡಸ್ಟ್ರೀಸ್ ಹಾಗೂ ನಿಸರ್ಗ ನೋನಿ ಹೆಲ್ತ್ ಡ್ರಿಂಕ್. ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.